ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಭಾರ್ಗವಿ LLB ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ಭಾರ್ಗವಿ ಪೂಜೆ ಟೈಮಿಗೆ ಮನೆಗೆ ಬಂದಿರ್ತಾಳೆ. ಸಾಲದಕ್ಕೆ ಪ್ರಸಾದನ ಬೇರೆ ಕೈಯಲ್ಲಿ ಹಿಡ್ಕೊಂಡೇ ಬಂದಿರ್ತಾಳೆ. ಅದನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಅಲ್ಲ, ಅವಾಗಿಂದ ಹುಡುಕ್ತಾ ಇದ್ವಿ, ಭಾರ್ಗವಿ ಇದ್ದಿದ್ದಿಲ್ಲ, ಆದರೆ ಇವು ಸಡನ್ಲಿ ಬಂದ್ಬಿಟ್ಲಲ್ಲ, ಪರವಾಗಿಲ್ಲ ಕರೆಕ್ಟ್ ಟೈಮಿಗೆ ಬಂದ್ಲಲ್ಲ ಅಂತ ತುಂಬಾನೇ ಎಲ್ರು ಖುಷಿಯಿಂದ ಇರ್ತಾರೆ. ಆದರೆ ನಮ್ಮ ಬೃಂದನ್ಗೆ ಮಾತ್ರ ತುಂಬಾನೇ ಸಿಟ್ಟು ಬಂದು ತಂಗಿನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಅರ್ಜುನ್, ಭಾರ್ಗವಿ ಎಲ್ಲಿಗೆ ಹೋಗಿದ್ದೆ ನೀನು ಅಂತ ಕೇಳ್ತಾನೆ. ಅದು ಪ್ರಸಾದ ಚೆಲ್ಲೋಗಿತ್ತು, ಅದಕ್ಕೆ ಬೇರೆ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ, ಅದಕ್ಕೆ ಲೇಟ್ ಆಯ್ತು ಅಂತ ಭಾರ್ಗವಿ ಹೇಳ್ತಾಳೆ. ಅದಕ್ಕೆ ಪುರೋಹಿತರು, ಹೌದೇನಮ್ಮ, ಒಳ್ಳೇದೇ ಆಯ್ತು, ಯಾಕಂದ್ರೆ ಕೆಳಗಡೆ ಬಿದ್ದಿರೋ ಪ್ರಸಾದ ನೈವೇದ್ಯಕ್ಕೆ ಬರಲ್ಲಮ್ಮ, ಒಳ್ಳೇದೇ ಆಯ್ತು ನೀನು ಬೇರೆ ಮಾಡಿ ಅಂತ ಪುರೋಹಿತರು ಹೇಳ್ತಾರೆ. ಅವಾಗ ಭಾರ್ಗವಿ ಪ್ರಸಾದ ಚೆಲ್ಲೋದಾಗ ಏನಾಯ್ತು ಅಂತ ನೆನ್ಸ್ಕೊತಾಳೆ. ಆಗ ಅಲ್ಲಿ ಪ್ರಸಾದ ಚೆಲ್ಲೋಗಿರುತ್ತೆ. ಆ ಪ್ರಸಾದನ ನೋಡಿ, ಅಯ್ಯೋ ದೇವ್ರಿ, ಇದೇನಾಯ್ತು, ದೇವ್ರ ನೈವೇದ್ಯಕ್ಕಂತ ಮಾಡಿರೋ ಪ್ರಸಾದ ಕೆಳಗಡೆ ಬಿದ್ದೋಗಿದೆಯಲ್ಲ, ಇನ್ನು ಹೇಗೆ ಮಾಡಲಿ, ಅಲ್ಲಿ ಹೊರಗಡೆ ಹೋಗಿ ಆ ಮಗು ಪ್ರಾಣನ ಕಾಪಾಡ್ಲಾ, ಇಲ್ಲ ಇಲ್ಲೇ ಈ ಪ್ರಸಾದನ ಮಾಡಿ ನನ್ನ ಮರ್ಯಾದೆನ ನಾನು ಉಳಿಸ್ಕೊಲ್ಲ, ಏನು ಮಾಡಲಿ ಅಂತ ಚಿಂತೆ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ರುದ್ರ ಅಲ್ಲಿಗೆ ಬರ್ತಾಳೆ. ರುದ್ರ, ಏನಮ್ಮ ಭಾರ್ಗವಿ, ಏನು ಏನು ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಅದು ಅತ್ತೆ, ದೇವ್ರಿಗೆ ನೈವೇದ್ಯಕ್ಕಂತ ಮಾಡಿರೋ ಪ್ರಸಾದ ಕೆಳಗಡೆ ಬಿದ್ದೋಗಿದೆ, ನನಗೆ ಬೇರೆ ಅರ್ಜೆಂಟ್ ಕೆಲಸ ಇದೆ, ಆಶ್ರಮದಲ್ಲಿ ಒಂದು ಮಗುವಿಗೆ ಹುಷಾರಿಲ್ಲ, ಅದಕ್ಕೆ ಹೋಗಿ ಆಸ್ಪತ್ರೆಗೆ ತೋರಿಸ್ಬೇಕು ಅಂತ ಹೇಳ್ತಾಳೆ. ಅದನ್ನ ಕೇಳಿ ರುದ್ರ, ಹೌದೇನಮ್ಮ, ಹಾಗಿದ್ರೆ ಹೋಗು, ನಾನು ಪ್ರಸಾದನ ಮಾಡಿಡ್ತೀನಿ ಅಂತ ಭಾರ್ಗವಿಗೆ ಹೇಳಿ ಭಾರ್ಗವಿನಲ್ಲಿಂದ ಕಳಿಸ್ಕೊಡ್ತಾಳೆ ರುದ್ರ. ಆಗ ಅರ್ಜುನ್, ಅಲ್ಲ ಭಾರ್ಗವಿ, ಮನೆಯೆಲ್ಲ ಹುಡುಕಾಡಿದೆ ನಾನು, ನೀನ್ ಎಲ್ಲಿ ಪ್ರಸಾದ ಮಾಡ್ತಾ ಇದ್ದೆ ಅಂತ ಕೇಳಿದಾಗ, ಅದು ನಾವಿಬ್ರು ಹೋಗಿ ಟೆರೆಸ್ ಮೇಲೆ ಪ್ರಸಾದ ಮಾಡ್ತಿದ್ವಿ ಅಂತ ರುದ್ರ ಮತ್ತು ಭಾರ್ಗವಿ ಹೇಳ್ತಾರೆ. ಆಗ ಶ್ರೀಮಂತ, ಓ ನೋಡಳಿ ಮಯ್ಯ, ನಾವು ಇಡೀ ಮನೆಯೆಲ್ಲ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ, ಆದ್ರೆ ನೋಡಿದ್ಯಾ ಅವರು ಮೇಲೆ ಹೋಗಿ ಮಾಡಿದ್ದಾರೆ, ನಾವು ಮೇಲೆ ಹೋಗಿ ಹುಡುಕಿದ್ರೆ ಸಿಗ್ತಾ ಇದ್ರು ಏನೋ, ಸುಮ್ಮನೆ ಎಲ್ಲ ಟೆನ್ಷನ್ ಮಾಡ್ಕೊಂಡ್ಬಿಟ್ವಿ ಅಂತ ಮಾತಾಡ್ಕೋತಾರೆ. ಈ ಕಡೆ ದೇಪಿ ಕೈ ಮುಗಿತಾ ಇರ್ತಾನೆ. ಅಪ್ಪ ದೇವ್ರೆ, ಈ ಗಾಯತ್ರಿ ದೇವಿ ಬಗ್ಗೆ ಮನೇಲಿ ಯಾರಿಗೂ ಗೊತ್ತಾಗದೇ ಇರೋ ತರ ನೋಡ್ಕೊಳಪ್ಪ, ಇದನ್ನ ಇಲ್ಲಿಗೆ ಮುಗಿಸ್ಬಿಡು ಅಂತ ಕೈ ಮುಗಿತಾ ಇರ್ತಾನೆ. ಈ ಕಡೆ ಭಾರ್ಗವಿ, ದೇವ್ರೆ, ಏನೇ ನಿಜ ಆಗಿದ್ರು ಅದು ಎಲ್ಲರ ಮುಂದೆ ಬಂದ್ಬಿಡ್ಲಿ, ಯಾರ ಮನಸ್ಸಲ್ಲಿ ಯಾವ ಮನಸ್ತಾಪನೋ ಬೇಡ, ಆ ಗಾಯತ್ರಿ ದೇವಿ ಯಾರು ಅಂತ ಆದಷ್ಟು ಬೇಗ ನಾನು ಗೊತ್ತಾಗ್ಲಿ ಅಂತ ಕೇಳ್ಕೊತಾ ಇರ್ತಾಳೆ. ಈ ಕಡೆ ಶಕ್ತಿ ಗಂಗನ್ನ ಮೀಟ್ ಮಾಡೋಕೆ ಅಂತ ಬಂದಿರ್ತಾನೆ. ಗಂಗಾ ಅವನ್ ನೋಡಿದ್ರೆ ಸಿಕ್ಕಾಪಟ್ಟೆ ಶಕ್ತಿನ ಬೈತಾ ಇರ್ತಾಳೆ. ಅಲ್ಲ ಶಕ್ತಿ, ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ, ನಿನ್ನ ಮಗನ ಕಳಿಸಿ ಎಲ್ಲಾ ಪ್ಲಾನ್ ಹಾಳು ಮಾಡಿದ್ಯಲ್ಲ, ಆ ಮಗು ಎಷ್ಟು ಇಂಪಾರ್ಟೆಂಟ್ ಇತ್ತು ಗೊತ್ತಾ ನಿನಗೆ, ನಿಮ್ಮಿಂದ ಇವಾಗ ಯಾವ ಕೆಲಸನೂ ಸರಿಯಾಗಿ ಆಗ್ತಾ ಇಲ್ಲ, ಅದಕ್ಕೆ ನಾನೇ ನೇರವಾಗಿ ಅಖಾಡಕ್ಕೆ ಇಳಿದು ನನ್ನ ಕೆಲಸನ ನಾನು ಮಾಡ್ಕೋತೀನಿ, ನಿನ್ ಮಗ ಬೇರೆ ಆ ಪೊಲೀಸರ ಮುಂದೆ ಮುಖನ ತೋರಿಸಿ ಸಿಕ್ಕಾಕೊಂಡಿದ್ದಾನೆ, ಹೇಗೋ ಮ್ಯಾನೇಜ್ ಮಾಡಿದ್ದಾನೆ, ಅಲ್ಲಿ ಇಲ್ಲಿ ದಾನ ಧರ್ಮ ಮಾಡಿ ಮೀಡಿಯಾ ಮುಂದೆ ಹೆಸರು ಗಳಿಸಿ, ಯಾಕಂದ್ರೆ ನಿನ್ ಮಗ ಯಾವಾಗ ಸಿಕ್ಕಾಕೋತಾನೋ ಗೊತ್ತಿಲ್ಲ ಅಂತ ಗಂಗಾ ಶಕ್ತಿಗೆ ಹೇಳ್ತಾ ಇರ್ತಾಳೆ. ಈ ಕಡೆ ಮನೆಯಲ್ಲಿ ಪೂಜೆಗೆ ಎಲ್ರು ಇದ್ರು, ಚರಣ್ ಮಾತ್ರ ಇರೋದಿಲ್ಲ. ಇದನ್ನ ಗಮನಿಸಿ ಅರ್ಜುನ್, ಬ್ರೋ ಯಾಕೆ ಬ್ರೋ ಇವತ್ತು ಎಲ್ಲಿಗೆ ಹೋಗಿದೆ, ಅಲ್ಲ ಮನೇಲಿ ಪೂಜೆ ಇತ್ತು ಅಂತ ಗೊತ್ತಿಲ್ವ ನಿನಗೆ, ಪೂಜೆ ಟೈಮಿಗೆ ಕರೆಕ್ಟ್ ಆಗಿ ಬರೋದಲ್ವಾ, ಇವಾಗ ಬರ್ತಾ ಇದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಚರಣ್, ಹೌದಾ, ನನ್ನ ಅಷ್ಟೊಂದೆಲ್ಲ ನೀವು ಮಿಸ್ ಮಾಡ್ಕೊಂಡ್ರ, ಸಾಧ್ಯನೇ ಇಲ್ಲ, ನನ್ನ ಬಗ್ಗೆ ಇವಾಗ ಯಾರಿಗೂ ಪ್ರೀತಿ ಇಲ್ಲ ಅಂತ ಹೇಳ್ತಾ, ಹೋಗ್ಲಿ ಬಿಡು, ಶಿವ ಪೂಜೆಲಿ ಕರಡಿ ಯಾಕೆ ಅಂತ ನಾನೇ ಬರ್ಲಿಲ್ಲ, ಹೋಗ್ಲಿ ಬಿಡು, ನಾನ್ ಪೂಜೆಗಿಲ್ಲ ಅಂತ ನಿನಗ್ ಮಾತ್ರ ನೆನಪಿದೆಯಲ್ಲ ಅಂತ ಹೇಳ್ತಾನೆ. ಆಗ ಅರ್ಜುನ್, ಯಾಕೆ ಬ್ರೋ ಈ ತರ ಮಾತಾಡ್ತಾ ಇದೀಯಾ, ನೀನು ಈ ಮನೆ ಮಗನೇ ಅಲ್ವಾ, ಬೇರೆದವ್ರ ತರ ಯಾಕೆ ಮಾತಾಡ್ತಾ ಇದೀಯಾ, ಅಲ್ಲ ನಿನಗಂಥದ್ದು ಇವಾಗ ಯಾರು ಏನ್ ಮಾಡಿದ್ರು ಅಂತ ಕೇಳಿದಾಗ, ಅದೇ ಟೈಮಿಗೆ ಬೃಂದ ಬರ್ತಾಳೆ. ಏನು ಅಣ್ಣ ತಮ್ಮ ಜೋರಾಗಿ ಮಾತಾಡ್ತಾ ಇದ್ದೀರಾ, ಏನಾಯ್ತು ಅಂತ ಕೇಳ್ತಾಳೆ. ಆಗ ಅರ್ಜುನ್, ನೋಡತ್ಗೆ ಅಣ್ಣ ಯಾವ ತರ ಮಾತಾಡ್ತಾ ಇದ್ದಾನೆ ಅಂತ, ಶಿವ ಪೂಜೆಲಿ ಕರಡಿ ಇದ್ದಾಗೆ ನಾನೇ ಯಾಕೆ ಪೂಜೆಗೆ ಅಟೆಂಡ್ ಆಗ್ಲಿ ಅಂತ ಬೇರೆ ಹೇಳ್ತಾ ಇದ್ದಾನೆ, ನೀನೇ ಹೇಳತ್ಗೆ ಅಂತ ಬೃಂದಾಗೆ ಹೇಳ್ತಾನೆ. ಆಗ ಬೃಂದ, ಚರಣ್ ಯಾಕೆ ಈ ತರ ಮಾತಾಡ್ತಾ ಇದೀಯಾ, ಅಲ್ಲ ಪೂಜೆ ಟೈಮಿಗೆ ನೀನ್ ಎಲ್ಲಿಗೆ ಹೋಗಿದ್ದೆ, ಪೂಜೆ ಟೈಮಿಗೆ ಕರೆಕ್ಟಾಗಿ ಮನೇಲಿ ಇರೋದಲ್ವಾ ಅಂತ ಹೇಳ್ತಾಳೆ. ಆಗ ಅರ್ಜುನ್, ಕೇಳಿ ಅದಕ್ಕೆ ಅಂತ ಹೇಳ್ತಾ ಇರುವಾಗ, ನೀನೇನು ತಲೆ ಕೆಡಿಸ್ಕೋಬೇಡ ಅರ್ಜುನ್, ನೀನು ಹೋಗು, ನಾನು ನಿಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ ಅಂತ ಅರ್ಜುನ್ ಅಲ್ಲಿಂದ ಕಳಿಸ್ತಾಳೆ. ಆಗ ಚರಣ್ಗೆ, ಏ ಚರಣ್, ನೀ ಏನು ಮಾತಾಡ್ತಾ ಇದೀಯಾ ಅಂತ ನಿನಗೆ ಅರ್ಥ ಆಗ್ತಾ ಇದೀಯಾ, ಈ ಮನೆ ಅರ್ಜುನ್ದು, ನಿಂದೇನೂ ಇಲ್ಲ ಇಲ್ಲಿ, ಅಂಥದ್ರಲ್ಲಿ ನಿನಗೋಸ್ಕರ ಉಳಿಯೋಕೆ ಅಂತ ಒಂದು ಜಾಗ ಉಳಿಸ್ಕೊ, ಅವನಿಗೇನಾದ್ರೂ ಸಿಟ್ಟು ಬಂದ್ರೆ ನೀನು ಈ ಮನೆಯಿಂದ ಆಚೆ ಹಾಕ್ಬಿಡ್ತಾನೆ ಅಷ್ಟೇ, ಅವನ ಹತ್ರ ಸರಿಯಾಗಿ ಮಾತಾಡು ಅಂತ ಹೇಳ್ತಾಳೆ. ಏನ್ ಬೃಂದ ನೀನು ಹೀಗೆ ಹೇಳ್ತಾ ಇದೀಯಾ, ನಾನು ಈ ಮನೆ ಮಗ, ಅವನಕ್ಕಿಂತ ಮುಂಚೆ ಬಂದಿರೋನು, ನನಗೂ ಹಕ್ಕಿದೆ ಈ ಮನೆಯಲ್ಲಿ ಅಂತ ಹೇಳ್ತಾನೆ. ಅದನ್ನ ಕೇಳಿ
ಏನು ನಿನಗೆ ಹಕ್ಕಿದೆಯಾ? ಸಾಧ್ಯನೇ ಇಲ್ಲ. ನಿನ್ ತಾಯಿ ನಿರ್ಮಲಾ ಅತ್ತೆ ಅಲ್ಲ, ಬದಲಾಗಿ ಗಾಯತ್ರಿ ದೇವಿ ಅನ್ನೋರು ಅಂತ ಹೇಳ್ತಾಳೆ. ಅದನ್ನ ಕೇಳಿ ಚರಣ್, ಏ ಬೃಂದ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ, ಸಾಲದಕ್ಕೆ ನನ್ನ ತಲೆ ಕೆಡಿಸ್ಬೇಡ, ಸುಮ್ನೆ ಹೊರಟೋಗಿ ಇಲ್ಲಿಂದ ಅಂತ ಹೇಳ್ತಾನೆ. ಈ ಕಡೆ ಭಾರ್ಗವಿಗೆ ತುಂಬಾನೇ ಖುಷಿಯಾಗಿರುತ್ತೆ. ಆ ಕಡೆ ಆ ಪಾಪ ಮಗು ಜೀವನೂ ಉಳಿತು, ಈ ಕಡೆ ಪೂಜಾನು ಎಲ್ಲ ಸರಿಯಾಗಿ ಆಯ್ತು, ಇನ್ನೇನು ಚಿಂತೆ ಇಲ್ಲ ಅಂತ ನೆಟ್ಟಿಸರು ಬಿಡ್ತಾ ನಿಂತ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ರುದ್ರ ಬರ್ತಾಳೆ. ಏನಮ್ಮ, ಏನ್ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳಿದಾಗ, ಅದು ಹಾಗಲ್ಲ ಅತ್ತೆ, ಇವತ್ತು ನೀವು ಇದ್ದಿಲ್ಲ ಅಂದ್ರೆ ಏನಾಗ್ತಿತ್ತು ಏನೋ, ಮಾವ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಡೋರು ಅಂತ ಹೇಳ್ತಾ ಇರುವಾಗ, ಇರ್ಲಿ ಬಿಡು, ಅಲ್ಲ ನೀನು ಹೋಗಿರೋ ಕೆಲಸ ಏನಾಯ್ತು, ಆ ಮಗು ಹುಷಾರಾಗಿದೆಯಾ ಅಂತ ಕೇಳಿದಾಗ, ಹಾ ಅತ್ತೆ ಹುಷಾರಾಗಿದೆ ಅಂತ ಹೇಳ್ತಾಳೆ. ತುಂಬಾ ಥ್ಯಾಂಕ್ಸ್ ಅತ್ತೆ, ನಿಮ್ಮಿಂದ ಇವತ್ತು ನಂಗೆ ತುಂಬಾನೇ ಸಹಾಯ ಆಯ್ತು ಅಂತ ರುದ್ರಂಗ್ ಹೇಳಿದಾಗ, ಪರವಾಗಿಲ್ಲ ಭಾರ್ಗವಿ, ನಿನ್ನಿಂದ ನನಗೆ ಎಷ್ಟೆಲ್ಲ ಅನುಕೂಲ ಆಗಿದೆ. ನನ್ನ ಮಗಳು ಇವತ್ತು ಆರಾಮಾಗಿ ಆ ವಿಕ್ಕಿ ಜೊತೆ ಇದ್ದಾಳೆ ಅಂದ್ರೆ ಅದಕ್ಕೆ ನೀನೇ ಕಾರಣ. ನೀನು ನಮ್ಗೆ ತುಂಬಾನೇ ಉಪಕಾರ ಮಾಡಿದೀಯಾ ಅಂತ ಭಾರ್ಗವಿಗೆ ಹೇಳ್ತಾಳೆ. ಆಗ ಭಾರ್ಗವಿ, ಅತ್ತೆ ನಿಮ್ಗೊಂದು ಮಾತು ಕೇಳಲಾ? ಯಾಕಂದ್ರೆ ನೀವು ಹೊಸ್ದಾಗಿ ಬಂದಿದ್ರಲ್ಲ, ಅವಾಗ ಈ ಮನೇಲಿ ಬೇರೆ ಯಾರಾದ್ರೂ ಇದ್ರಾ ಅಂತ ಕೇಳ್ತಾಳೆ. ಆಗ ರುದ್ರ, ಇಲ್ಲಮ್ಮ, ಬೇರೆ ಯಾರು ಇದ್ದಿದ್ದಿಲ್ಲ, ನಿರ್ಮಲಾಕ, ಭಾವ, ಚರಣ್, ಅರ್ಜುನ್ ಇಷ್ಟೇ ಇದ್ದಿದ್ದು ಅಂತ ಹೇಳ್ತಾಳೆ. ಮುಂಚೆ ಯಾರಾದ್ರೂ ಇದ್ರು ಅಂತ ನೀವು ಯಾರದಾದ್ರೂ ಬಾಯಲ್ಲಿ ಕೇಳಿದ್ದೀರಾ ಅಂತ ಹೇಳಿದಾಗ, ಇಲ್ಲಮ್ಮ ನನಗೆ ಗೊತ್ತಿಲ್ಲ, ಯಾರೂ ಆ ಥರ ಮಾತಾಡಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ರುದ್ರ. ಈ ಕಡೆ ಭಾರ್ಗವಿ ವಂಶವೃಕ್ಷನ ಹಾಕಿ ಯಾರ ಮಕ್ಕಳು ಯಾರಿಂದ ಏನೇನಾಗಿದೆ ಅಂತ ಎಲ್ಲಾನು ಗೆಸ್ ಮಾಡ್ತಾ ನಿಂತ್ಕೊಂಡಿರ್ತಾಳೆ. ಅದರಲ್ಲಿ ಚರಣ್ ಯಾರ ಮಗ, ಅರ್ಜುನ್ ಯಾರ ಮಗ, ಪ್ರತಿ ಒಂದು ಹೆಸರನ್ನು ಬರೆದು ಪ್ಲಾನ್ನ ಮಾಡ್ತಾ ಇರ್ತಾಳೆ. ಈ ಕಡೆ ಅಜ್ಜಿ ರುದ್ರನ ಹತ್ರ ಮಾತಾಡ್ತಾ ಕೂತಿರ್ತಾಳೆ. ಆಗ ಅಜ್ಜಿ, ಅಲ್ಲ ರುದ್ರ, ಇವತ್ತು ನೋಡಿದೀಯಾ ಪ್ರಸಾದ ಎಲ್ಲ ಕೆಳಗೆ ಬಿದ್ದು ಹಾಳಾಗೋಗಿತ್ತು, ಏನಾಗುತ್ತೋ ಏನೋ ಅಂತ ನನಗಂತೂ ಭಯ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಕೊನೆಗೂ ಭಾರ್ಗವಿ ಪ್ರಸಾದನ ಮಾಡ್ಕೊಂಡು ಬಂದೇ ಬಿಟ್ಲು ಅಂತ ಹೇಳಿದಾಗ, ಅತ್ತೆ ಅದು ಹಾಗಲ್ಲ, ಅದು ಬಿದ್ದಿರೋದಲ್ಲ, ಬೇಕು ಅಂತ ಯಾರೋ ಬೀಳ್ಸಿರೋದು ಅಂತ ಹೇಳ್ತಾಳೆ. ಅದನ್ನ ಕೇಳಿ ಶಾಕುಂತಲೆಗೆ ಶಾಕ್ ಆಗುತ್ತೆ. ಏನು ಬೀಳ್ಸಿರೋದ, ಯಾರು ಬೀಳ್ಸಿರ್ಬೋದು ಅಂತ ಮಾತಾಡ್ತಾ ಇರ್ತಾರೆ. ಇನ್ಯಾರು, ಆ ಬೃಂದಾನೇ ಬೀಳ್ಸಿರೋದು ಅಂತ ಇಬ್ರು ಮಾತಾಡ್ತಾ ಇರುವಾಗ ಹೊರಗಡೆಯಿಂದ JP ಅದನ್ನ ಕೇಳಿಸ್ಕೊತಾನೆ. ಏನು ಪ್ರಸಾದನ ಬೀಳ್ಸಿದ್ರಾ, ಯಾರು ಬೀಳ್ಸಿದ್ರು, ನಂಗೆ ಗೊತ್ತು, ಆ ಭಾರ್ಗವಿದಿ ಇದೆಲ್ಲ ಕೆಲಸ, ಅವಳೇ ಬೀಳ್ಸಿರೋದು ಅಂತ ಹೇಳ್ತಾ ಇರುವಾಗ ಎಲ್ರು ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಹಿಂದ್ಗಡೆಯಿಂದ ಅರ್ಜುನ್ ಬೇರೆ ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೋಲಿವರೆಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.